ಬಿಬಿಎಂಪಿಯಲ್ಲಿ ಮತ್ತೊಂದು ಮಹಾ ಹಗರಣದ ಹೊಗೆಯಾಡ್ತಿದೆ. ಈ ಬಾರಿ ಬಿಬಿಎಂಪಿ ಸಹಾಯಕ ಆಯುಕ್ತರೇ ಅಕ್ರಮದಲ್ಲಿ ಭಾಗಿಯಾಗಿದ್ದು ಇಡೀ ಆಡಳಿತ ವರ್ಗದ ಮೇಲೆ ಅಪನಂಬಿಕೆ ಶುರುವಾಗಿದೆ. ಬಡವರಿಗೆ ಅನುಕೂಲವಾಗಲಿ ಅಂತ ಜಾರಿಗೆ ತಂದಿದ್ದ ಯೋಜನೆ ಹೆಸರಲ್ಲಿ ಭ್ರಷ್ಟ ಅಧಿಕಾರಿ ಮಧ್ಯವರ್ತಿಗಳ ಜೊತೆ ಸೇರಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ. ಹೀಗನ್ನುವಂಥ ಆರೋಪ ಕೇಳಿ ಬರ್ತಿದೆ. ಬಡವರಿಗೆ ಸೂರು ಕಲ್ಪಿಸೋ ಯೋಜನೆಯಲ್ಲೂ ಗೋಲ್ಮಾಲ್. 550 ಫಲಾನುಭವಿಗಳ ಹೆಸರಿಗೆ 27.50 ಕೋಟಿ ರೂಪಾಯಿ ವರ್ಗಾವಣೆ. ಸಹಾಯಕ ಆಯುಕ್ತರ ವಿರುದ್ಧ ದಾಖಲಾಯಿತು ದೂರು. ಹಗರಣ ಅಂದ್ರೆ ಬಿಬಿಎಂಪಿ ಅಂದ್ರೆ ಹಗರಣ ಅನ್ನುವಷ್ಟರ ಮಟ್ಟಿಗೆ ಬೃಹತ್ ಬೆಂಗಳೂರು ಪಾಲಿಕೆ ಸುದ್ದಿಯಾಗ್ತಿದೆ. ಈ ಬಾರಿ ಬಿಬಿಎಂಪಿ ಕಲ್ಯಾಣ ಇಲಾಖೆಯ ಸಹಾಯಕ ಆಯುಕ್ತರ ಹಣದಾಸೆಗೆ ತೆರಿಗೆದಾರರ 27 ಕೋಟಿ 50 ಲಕ್ಷ ಅನರ್ಹರ ಬೊಕ್ಕಸಕ್ಕೆ ಸೇರಿಕೊಂಡಿದೆ. ರಾಜೀವ್ ಗಾಂಧಿ ಸ್ಲಂ ಬೋರ್ಡ್, ಬಿಡಿಎ, ಕೆಎಚ್ಬಿಯಲ್ಲಿ ಅರ್ಜಿ ಸಲ್ಲಿಸಿದ ಬಡವರಿಗೆ ಸೂರು ಕಲ್ಪಿಸಿಕೊಡುವ ಉದ್ದೇಶದಿಂದ ಅಮೃತ್ ಮಹೋತ್ಸವ ಯೋಜನೆಯಡಿ 5 ಲಕ್ಷ ಅನುದಾನವನ್ನು ನೀಡಲಾಗುತ್ತಿದೆ. ಬೆಂಗಳೂರಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಹಣ ಸಂದಾಯ ಮಾಡುವ ಜವಾಬ್ದಾರಿ ಬಿಬಿಎಂಪಿಯ ಸುಪರ್ದಿಯಲ್ಲಿದೆ. ಸಹಾಯಕ ಆಯುಕ್ತರು ಇದರ ಉಸ್ತುವಾರಿ ವಹಿಸುತ್ತಿದ್ದು, ನಿಯಮದ ಪ್ರಕಾರ ಅರ್ಜಿ ಸಲ್ಲಿಸಿ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವ ಕೆಲಸ ಅವರದ್ದಾಗಿರುತ್ತೆ. ಅದೇ ರೀತಿ ಈ ಹಿಂದೆ ಬಿಬಿಎಂಪಿ ಕಲ್ಯಾಣ ಇಲಾಖೆ ಸಹಾಯಕ ಆಯುಕ್ತರಾಗಿದ್ದ ನಾಗಭೂಷಣ್ ಅರ್ಹರಲ್ಲದ 550 ಫಲಾನುಭವಿಗಳಿಗೆ ತಲಾ 5 ಲಕ್ಷದಂತೆ 27 ಕೋಟಿ 50 ಲಕ್ಷ ಅನುದಾನವನ್ನ ವರ್ಗಾವಣೆ ಮಾಡಿದ್ದಾರಂತೆ. 6 ರಿಂದ 7 ಜನರ ವಲಯ ಸಮಿತಿಯನ್ನು ರಚನೆ ಮಾಡಲಾಗಿದ್ದು, ಪ್ರತಿಯೊಂದು ವಲಯ ಸಮಿತಿಯಲ್ಲಿ ಆಯಾ ವಲಯಗಳ ಕಲ್ಯಾಣ ಇಲಾಖೆ ಸಹಾಯಕ ಕಂದಾಯ ಅಧಿಕಾರಿಗಳು ಅದರ ನೇತೃತ್ವವನ್ನು ವಹಿಸಿರ್ತಾರೆ. ಇವರೆಲ್ಲ ಸರಿ ಇದೆ, ಅರ್ಜಿದಾರರು ಸಲ್ಲಿಸಿರ್ತಕ್ಕಂಥ ಮಾಹಿತಿ ಇದೆ ಅಂತ ಅಂದಮೇಲೆ ಪಾಲಿಕೆ ಕೇಂದ್ರ ಕಚೇರಿ ಕಲ್ಯಾಣ ಇಲಾಖೆಯಿಂದ ಇವರಿಗೆ ತಲಾ 5 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ನಾಗಭೂಷಣ್ ಅಂತೇಳಿ ಮಹಾಭ್ರಷ್ಟ ಅಧಿಕಾರಿ ಪ್ರಸ್ತುತ ಅವರು ಮಹದೇವಪುರ ವಲಯದ ಕಲ್ಯಾಣ ಇಲಾಖೆಯ ಸಹಾಯಕ ಕಂದಾಯ ಅಧಿಕಾರಿಗಳಾಗಿದ್ದಾರೆ. ಈ ಹಗರಣ ನಡೆಯೋ ಸಂದರ್ಭದಲ್ಲಿ ಅವರು ಪಾಲಿಕೆ ಕಲ್ಯಾಣ ಇಲಾಖೆಯ ಸಹಾಯಕ ಆಯುಕ್ತರಾಗಿ ಆ ಹುದ್ದೆಯಲ್ಲಿ ಅವರು ಪ್ರಭಾರಿ ಹುದ್ದೆಯಲ್ಲಿ ಕೆಲಸವನ್ನು ನಿಯೋಜನೆ ಮಾಡ್ತಾಯಿದ್ರು. ತಾವೇ ನಿರ್ಧಾರ ಮಾಡಿದಂಥ 550 ಮಂದಿ ಸ್ವಾರ್ಥದಿಂದ ಮಾಡಿದಂಥ 550 ಮಂದಿ ಫಲಾನುಭವಿಗಳಿಗೆ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಆ 550 ಮಂದಿ ಯಾವುದೇ ಅರ್ಹತೆಯನ್ನು ಒಂದೇ ಇದ್ದಿದ್ರು ಕೂಡ ಅವರ ಬಗ್ಗೆ ವಲಯ ಸಮಿತಿಯಿಂದ ಯಾವುದೇ ಪ್ರಮಾಣ ಪತ್ರ ದೃಢೀಕರಣ ಪತ್ರ ಬರದೇ ಇದ್ದರೂ ಕೂಡ ಅವರು ಏಕಾಏಕಿ ಪಾಲಿಕೆಯ ಹಣಕಾಸು ಇಲಾಖೆಯ ವಿಶೇಷ ಆಯುಕ್ತರು ಮತ್ತು ಮುಖ್ಯ ಆಯುಕ್ತರ ಅನುಮೋದನೆಯನ್ನು ಪಡ್ಕೊಳ್ಳದೆ ಏಕಾಏಕಿ ತಮ್ಮದೇ ಹಣ ಅನ್ನೋ ರೀತಿಯಲ್ಲಿ ಅವರು ಪಾಲಿಕೆ ಖಜಾನೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತಕ್ಕೆ 27 ಕೋಟಿ 50 ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ಅವರು ವರ್ಗಾವಣೆ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ, ಹಾಗಾಗಿ ಅವರ ವಿರುದ್ಧ ಕ್ರಮ ತಗೋಬೇಕು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಪಡೆದಿದ್ದ ಅಭ್ಯರ್ಥಿಗಳ ಪೂರ್ವಾಪರತೆ ಅರಿಯದೆ ಕೆಲ ದಲ್ಲಾಳಿಗಳ ಮೂಲಕ ಹಣ ಸಂದಾಯ ಮಾಡಲಾಗಿದೆ. 2022ರಿಂದ 23, 2023ರಿಂದ 24, 2024ರಿಂದ 25 ಈ 3 ವರ್ಷದಲ್ಲಿ ನಡೆದಿದ್ದ ಹಗರಣದ ಸಂಪೂರ್ಣ ದಾಖಲೆಗಳನ್ನು ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ನೀಡಿದ್ದು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ದಾರೆ. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವು ಸ್ವಲ್ಪ ಏನು ಡೀಟೇಲ್ಸ್ ಇದೆ ನೋಡಿಕೊಂಡು ನಾವು ಸೂಕ್ತ ಕ್ರಮ ತಗೊಳ್ತೀವಿ. ಗೈಡ್ಲೈನ್ಸ್ ಏನಿತ್ತು ಅದೀಗ ಐ ಡು ನಾಟ್ ನೋ ದ ಎಕ್ಸಾಕ್ಟ್ ಡೀಟೇಲ್ಸ್ ಬಿಕಾಸ್ ಇದು ಆಗಿದೆ. But it's a fact that money has been deposited with Rajiv Gandhi Corporation. ಸೊ ಅದು ಯಾವ ಮಾನದಂಡ ಆಧಾರದ ಮೇಲೆ ಮಾಡಿದ್ದಾರೆ. ಸಾಕ್ಷ್ಯ ಪ್ರಾಧಿಕಾರದ ಅನುಮೋದನೆ ತಗೊಂಡ್ಬಿಟ್ರೆ ದೆನ್ ನಾವು ಚೆಕ್ ಮಾಡಬೇಕು. ಆಗಿದ್ದರೆ ಮತ್ತೆ ಸಮಸ್ಯೆ ಇದ್ದರೆ ನಾವು ಕ್ರಮ ತಗೊಳ್ತೀವಿ. ಇಲ್ಲ, ನಾವು ಸ್ವಲ್ಪ ದೀರ್ಘವಾಗಿ ಡಿಸ್ಕಷನ್ ಮಾಡಿಬಿಟ್ಟು ನಮ್ಮ ಎಂಜಿನಿಯರ್ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀವಿ. ಸಹಾಯಕ ಆಯುಕ್ತರ ಹಣದಾಹಕ್ಕೆ ಅರ್ಹ ಬಡ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ. ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ಅಕ್ರಮ ಹಣ ದುರ್ಬಳಕೆ, ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳ ಅಡಿ ದೂರು ದಾಖಲು ಮಾಡಲಾಗಿದ್ದು, ಭ್ರಷ್ಟ ಅಧಿಕಾರಿಯಿಂದ ಹಣ ವಸೂಲಿಗೆ ಆಗ್ರಹ ಕೇಳಿಬರ್ತಿದೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರು ಯಾವ ಕ್ರಮ ಕೈಗೊಳ್ತಾರೋ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.